ನನ್ನ ಲಾಸ್ಟ್ ವೀಡಿಯೋದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ, ಅದರಲ್ಲಿರುವಂಥ ಪ್ಲಸ್ ಮೈನಸ್ ಬಗ್ಗೆ, ಡ್ರೈವ್ ಮಾಡ್ಕೊಂಡು ಬಂದರೆ ಏನು ಸಮಸ್ಯೆ ಇದೆ, ಪ್ಲಸ್ ಇದೆ, ಮೈನಸ್ ಇದೆ, ಎಲ್ಲನೂ ಕೂಡ ನಿಮಗೆ ಅದರಲ್ಲಿ ಹೇಳಿದ್ದೀನಿ. ಯಾರೇನೋ ಆ ವಿಡಿಯೋ ನೋಡಿಲ್ಲ, ತುಂಬ ಇಂಪಾರ್ಟೆಂಟ್ ಆಗಿರೋ ವಿಡಿಯೋನ ನೀವು ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಈ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗೋದು ಅಂತ ಹೇಳ್ತಾ ಈ ಒಂದು ಕಂಟಿನ್ಯೂ ಮಾಡಿ. ನೀವು ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಗಾಡಿ ಲೋಡ್ ಆದರೆ ಇಲ್ಲಿಗೆ ಎಷ್ಟು ಬರುತ್ತೆ, ಏನೇನು ಮಾಡ್ತೀವಿ, ಮತ್ತು ಹೆಂಗೆ ಕಸ್ಟಮರ್ ಹ್ಯಾಂಡೆಡ್ ಓವರ್ ಆಗುತ್ತೆ, NOC ಯಾವಾಗ ಬರುತ್ತೆ, ರೀನಂಬರಿಂಗ್ ಹೆಂಗೆ, ಇದೆಲ್ಲನೂ ಕೂಡ ಇವತ್ತು ಈ ಪಾಯಿಂಟ್ನ ಕವರ್ ಮಾಡ್ತೀನಿ. ಮೋಸ್ಟ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ. ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ನಮಗೆ ಗಾಡಿಯೆಲ್ಲ ಓಕೆ ಆಯಿತು, ಗಾಡಿ ಪೇಮೆಂಟು ಆಯಿತು. ಗಾಡಿನ ಪೇಮೆಂಟಲ್ಲಿ ಆಗಿದ ತಕ್ಷಣ ಗಾಡಿದು ವಾಕರ್ನ ವೀಡಿಯೋ ಮಾಡ್ತಾರೆ. ನಾನು ಯಾರನ್ನ ನೇಮಿಸ್ತಿರ್ತೀನೋ ಪಿಕಪ್ಗೆ, ಅವರು ವೀಡಿಯೋ ಮಾಡ್ತಾರೆ. ಅಂದರೆ ಗಾಡಿ ಹೆಂಗಿರುತ್ತೋ ಹಾಗೆ ಬರಬೇಕು. ಈ ಗಾಡಿ ವೀಡಿಯೋ ಮಾಡಿದಾಗ ಅದರಲ್ಲಿ ಏನು ಸ್ಕ್ರ್ಯಾಚು, ಡೆಂಟು, ಗ್ಲಾಸ್ ಪೇಂಟು ಅಥವಾ ಗ್ಲಾಸ್ ರಿಪೇರಿ ಏನೋ ಆಗಿತ್ತು ಅಂದರೆ ಇಲ್ಲಿಗೂ ಹಾಗೆ ಇರಬೇಕದು. ಅಕಸ್ಮಾತ್ ಅದೇನು ಅಲ್ಲಿ ಚೆನ್ನಾಗಿದ್ದು ಇಲ್ಲೇನಾದರೂ ಆಗಿದೆ ಅಂದರೆ ಆ ವೀಡಿಯೋದಲ್ಲಿರೋದನ್ನ ಅವ್ರಿಗೆ ತೋರಿಸ್ಬೇಕು. ನೀವೇ ತೆಗೆದಿರೋ ವೀಡಿಯೋ ಇದು. ಪಿಕಪ್ ಮಾಡೋಕ್ಕಿಂತ ಮುಂಚೆ ಅವರೇ ವೀಡಿಯೋ ತೆಗಿತಾರೆ. ಇಂಟೀರಿಯರ್ ಏನೂ ಮಾಡೋಕ್ಕಾಗಲ್ಲ, ಬಟ್ ಎಕ್ಸ್ಟೀರಿಯರ್ ತೆಗಿತಾರೆ. ತೆಗ್ದಾಗ ಅದು ಹಂಗೆ ಬರಬೇಕು. ಬಂದಾಗ ಲೈಟ್ ಹೊಡೆದೋಗಿದ್ರೆ, ಬಂಪರ್ ಕಿತ್ತೋಗಿದ್ರೆ ಅದೆಲ್ಲ ಕೂಡ ಟ್ರಾನ್ಸ್ಪೋರ್ಟೇಷನ್ ಅವರು ನೋಡ್ಕೊಳ್ತಾರೆ. ಸರಿ. ಮತ್ತು ಅಲ್ಲಿಂದ ಈಗ ಡೆಲ್ಲಿ ಸೆಂಟ್ರಲಲ್ಲಿ ಪಿಕ್ ಆಯಿತು ಗಾಡಿ. ಡೆಲ್ಲಿ ಸೆಂಟ್ರಲ್ಲಿಂದ ಗುರುಗ್ರಾಮ್ಗೆ ಹೋಗಬೇಕು ಗಾಡಿ. ಯಾಕಂದರೆ ಅಲ್ಲಿಂದನೇ ಟ್ರಾನ್ಸ್ಪೋರ್ಟೇಷನ್ ಆಗೋದು ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ಸೊ ಇಲ್ಲಿಂದ ಗಾಡಿ ಅಲ್ಲಿ ಡ್ರೈವ್ ಮಾಡಬೇಕು. ಸೊ ಅದಕ್ಕೆ ಫ್ಯೂಯಲ್, ಪೆಟ್ರೋಲ್ ಇದ್ದರೆ ಪೆಟ್ರೋಲ್ ಅಥವಾ ಡೀಸೆಲ್ ಇದ್ದರೆ ಡೀಸೆಲ್, ಅದನ್ನು ಕೂಡ ಟ್ರಾನ್ಸ್ಪೋರ್ಟೇಷನ್ ಅವರೇ ಹಾಕ್ತಾರೆ. ಸರಿನಾ? ಅದರಲ್ಲಿ ಏನು ಮ್ಯಾಕ್ಸಿಮಮ್ 95% ಜನ ಅದರಲ್ಲಿ ಏನೂ ಇಟ್ಟಿರಲ್ಲ. ಸರಿ, ಒಂದು ಟೆಸ್ಟ್ ಡ್ರೈವಿಗೆ ಎಷ್ಟು ಬೇಕೋ ಒಂದು 20-30 ಕಿಲೋಮೀಟ್ರ್, ಅದು ಮ್ಯಾಕ್ಸಿಮಮ್ ಅಂದರೆ 30 ಕಿಲೋಮೀಟ್ರ್ ಹೋಗೋಷ್ಟೇ ಇಟ್ಟಿರ್ತಾರೆ ಫ್ಯೂಯಲು. ಪೆಟ್ರೋಲ್ ಅಂದರೆ ಅದು ಇಟ್ಟಿರೋದಿಲ್ಲ. ಅವರೆಲ್ಲ ಚೆಕ್ ಮಾಡೇ ಇಟ್ಟಿರ್ತಾರೆ, ಅದಕ್ಕೆ ಯಾರೂ ಹಾಕೋಕ್ಕೆ ಹೋಗೋದಿಲ್ಲ. ಸರಿನಾ? ಮತ್ತೆ ಇವ್ರು ಹಾಕ್ಸಿ ಅದಕ್ಕೆ ಲೋಡ್ ಮಾಡ್ತಾರೆ. ಸರಿನಾ? ಅಕಸ್ಮಾತ್ ಗಾಡಿ ಏನಾರ ಡ್ಯಾಮೇಜಸ್ ಇಲ್ಲಿ ಬಂದಾಗ ಅದಾಗಿತ್ತು ಅಂದರೆ ಅದೆಲ್ಲ ನೋಡ್ಕೊಳ್ತಾರೆ. ಸರಿನಾ? ಇನ್ ಕೇಸ್ ಆದರೆ ಆಗಿಲ್ಲ, ಇದುವರೆಗೂ ಆಗಿಲ್ಲ, ಒಂದೇ ಒಂದು ಸಲ ಟ್ರಾಫಿಕ್ ಫೈನ್ ಆಗಿತ್ತು. ಅದು ಅಲ್ಲಿ ಪಿಕಪ್ ಆದಾಗಿಂದ ಗುರುಗ್ರಾಮ್ಗೆ ಹೋಗ್ಬೇಕಾದ್ರೆ ನೈಟಲ್ಲಿ ಪಿಕಪ್ ಹಾಕಿದೆ. ಅದು ಸಮ್ಟೈಮ್ಸ್ ಕೆಲವು ಗಾಡಿ ನೈಟಲ್ಲಿ ಪಿಕಪ್ ಆಗುತ್ತೆ. ಅವ್ರು ನೈಟ್ ಏನು ಮಾಡಿದ್ದಾರೆ, ಸ್ಪೀಡಾಗಿ ಬೇಗ 10:10ವರೆಗೆ ಲೋಡಿಂಗ್ ಇರುತ್ತಲ್ಲಿ, 10:30 ಲೋಡ್ ಒಳಗೆ ಮುಗಿಸ್ಬೇಕಂದ್ಬಿಟ್ಟು ಸ್ಪೀಡಾಗಿ ಓಡಿಸಿದ ಡ್ರೈವರು. ಅದು ಫೈನ್ ಬಿದ್ದಿದೆ. ಅಲ್ಲಿ ಸ್ವಲ್ಪ ಹೆವಿಯಾಗೆ ಬರುತ್ತೆ ಫೈನ್. ಆ ಫೈನ್ ಅಮೌಂಟು ಇಲ್ಲಿ NOC ತೆಗಿಯೋ ಟೈಮಲ್ಲಿ ಗೊತ್ತಾಗೋದು. ಆಮೇಲೆ ಜಟಾಪಟಿ, ಇದು ನಾವು ಮಾಡಿಲ್ಲ ಅಂತ ಏಜೆಂಟು, ಇದರಲ್ಲಿ ನಾನು ಮಾಡಿಲ್ಲ ಅಂತ ನಾನು. ಯಾಕಂದ್ರೆ ಅದು ಡೇಟ್ ತುಂಬ ಡಿಫ್ರೆನ್ಸ್ ಇದೆ. ಆಮೇಲೆ ತೆಗೆದು ನೋಡಿದೆ, ಗಾಡಿ ಪಿಕಪ್ ಆಗಿದ್ದು 10 ನಿಮಿಷದಲ್ಲಿ ಆಗಿರೋದು. ಗಾಡಿ ಪಿಕಪ್ ಆಗಿದ್ದು 5 ಗಂಟೆಗೋ 6 ಗಂಟೆಗೋ ಆಗಿತ್ತು. ಇದು 6:20 ಇನ್ನೊಂದು 20 ನಿಮಿಷ 30 ನಿಮಿಷ, ತುಂಬ ದಿವಸ ಆಯ್ತದ ನೋಡಿ, ನೆನಪಿಲ್ಲ. ಒಂದು 20 ನಿಮಿಷ 30 ನಿಮಿಷ ಡಿಫ್ರೆನ್ಸ್ನಲ್ಲಿ ಫೈನ್ ಬಿದ್ದಿರೋದು. ಆವಾಗ ಗೊತ್ತಾಯಿತು ಇದು ಟ್ರಾನ್ಸ್ಪೋರ್ಟೇಷನ್ ಅಂದರೆ ಗಾಡಿನ ಯಾರು ಓಡಿಸಿದ್ರೋ ಅವ್ರು ಮಾಡಿದ್ದು ಅಂತ. ಸೊ ಈ ಥರದ್ದೆಲ್ಲ ಅವ್ರು ನೋಡ್ಕೊಳ್ತಾರೆ. ಸೊ ನೆಕ್ಸ್ಟು ಅದನ್ನು ಮೈನಸ್ ಮಾಡಿ ಟ್ರಾನ್ಸ್ಪೋರ್ಟೇಷನ್ ಫೀಸ್ ಕೊಟ್ಟಿದ್ರು. ಸೊ ಈ ಥರದ್ದೆಲ್ಲ ಆಗುತ್ತೆ. ಇದು ನೋ ಪ್ರಾಬ್ಲಮ್, ಇದೆಲ್ಲ ಅವ್ರು ನೋಡ್ಕೊಳ್ತಾರೆ. ಸೊ ಈಗ ಅಲ್ಲಿ ಗಾಡಿ ಪಿಕಪ್ ಆಗಬೇಕಾದಾಗ ನೀಟಾಗಿ ಕಂಟೈನರ್ ಹಾಕ್ತಾರೆ. ಅದು ಇಷ್ಟು ಗಾಡಿನ ಇಷ್ಟು ಕಂಟೈನರಲ್ಲಿ ಸೆಡಾನು ಅಥವಾ ಹ್ಯಾಚ್ಬ್ಯಾಕು ಅಥವಾ SUVಗಳು ಯಾವ್ಯಾವ ಹೋಗಬೇಕು ಎಲ್ಲ ಹೋಗಬೇಕು, ನೀಟಾಗೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಎನ್ರೋಲ್ ಮಾಡ್ತಾರೆ. ಯಾವ ಗಾಡಿ ನಂಬರು ಯಾವ ಏರಿಯಾಗೆ ಹೋಗುತ್ತೆ. ಯಾಕಂದರೆ ಅಲ್ಲಿಂದ ಕೊಚ್ಚಿನಿಗೆ ಬರುತ್ತೆ, ಚೆನ್ನೈಗೆ ಬರುತ್ತೆ, ಹೈದ್ರಾಬಾದಿಗೆ ಬರುತ್ತೆ, ಮತ್ತು ನಾರ್ತಲ್ಲಿ 2 ಪ್ಲೇಸ್ಗೆ ಹೋಗುತ್ತೆ, ಮತ್ತು ಬೆಂಗಳೂರಿಗೂ ಬರುತ್ತೆ. ಸೊ ಈ ಗಾಡಿ ಎಲ್ಲಿಗೆ ಹೋಗಬೇಕು, ಯಾವ ಪಾರ್ಕಿಂಗ್ ಹೋಗಬೇಕು ಎಲ್ಲ ಬರೆದಿರ್ತಾರೆ. ಮೆಜಾರಿಟಿ ಬೆಂಗಳೂರು ನೆಲಮಂಗಲ ಇನ್ನೂ ಇಲ್ಲ, ಇನ್ನೂ ಹಿಂದೆನೇ ಸಿಗುತ್ತೆ. ಒಂದು ಪಾರ್ಕಿಂಗ್ ಸ್ಪಾಟ್ ಇದೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆಲ್ರೆಡಿ ಬೇರೆ ವೀಡಿಯೋದಲ್ಲಿ ತೋರಿಸ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ತೋರಿಸ್ತೀನಿ. ಸೊ ಅಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಆಮೇಲೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋದು. ಸರಿನಾ? ಎಷ್ಟು ದಿವಸಕ್ಕೆ ಬರುತ್ತೆ, ಇಟ್ಸ್ ಡಿಪೆಂಡ್ಸ್ ಆನ್ ಇವಾಗಿರೋ ಫ್ಯೂಯಲ್ ಕಂಡೀಷನ್ಗೆ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ಒಂದು 8-9 ದಿವಸ ಹಾಕಿದೆ. ಮೊದಲೆಲ್ಲ ಬೇಗ ಬರ್ತಿತ್ತು. 6 ದಿವಸಕ್ಕೆಲ್ಲ ಬಂದುಬಿಟ್ಟಿದೆ. ಇಷ್ಟೆಲ್ಲ 5 ದಿವಸಕ್ಕೆಲ್ಲ ಬಂದುಬಿಟ್ಟಿದೆ ಗಾಡಿ. ಹಾಗೆ ಒಂದೊಂದು ಸಲ ಬೇಗ ಬರುತ್ತೆ, ಒಂದು ಸಲ ಬರುತ್ತೆ. ಆ್ಯಾವ್ರೇಜ್ ಆಗಿ ಒಂದು ವಾರ ಅಂತ ಅನ್ಕೋಬೋದು. 1 ವಾರದಲ್ಲಿ ಗಾಡಿ ಬರುತ್ತೆ. ಗಾಡಿ ಬಂದಾಗ ಗಾಡಿನ ಹೋಗಿ ಅಲ್ಲಿ ಪೇಮೆಂಟ್ ಎಲ್ಲ ಮಾಡಿ ಪ್ರೊಸೀಜರ್ನ ಮುಗಿಸ್ಕೊಂಡು ಸೈನ್ ಹಾಕ್ಸ್ಕೊಂಡು ಅವ್ರು ಫೋಟೋ ತೊಗೊಳ್ತಾರೆ. ಅಂದರೆ ಗಾಡಿನ ಒಪ್ಸಿದ್ದೀವಿ ಅಂತೇಳಿ ಫೋಟೋ ತೊಗೊಳ್ತಾರೆ. ಆಮೇಲೆ ಈ ಗಾಡಿನ ನಾವು ಅಲ್ಲಿ ಪಿಕ್ ಮಾಡ್ಬೇಕಾದ್ರೆ ಒಂದು ಫೋಟೋ ತೆಗಿರ್ತೀವಲ್ಲ, ಅದನ್ನು ತೋರಿಸ್ಬೇಕು. ಈಗ ನಾನು ರೆಗ್ಯುಲರ್, ನಾನೇನು ತೋರ್ಸೋಂಗೆ ಏನಿಲ್ಲ, ಬಟ್ ಯಾರನ್ನ ಸಪ್ರೇಟಾಗಿ ಮಾಡ್ಕೊಂಡಿದ್ರೆ ಅವ್ರು ತೋರಿಸ್ಬೇಕು ಅದು ಆ್ಯಕ್ಚುಲಿ. ಮತ್ತು ಅದು RC ಕಾಪಿ ತೋರಿಸ್ಬೇಕು. ಗಾಡಿ ಅವನದೇನ ಅಂತ ಗೊತ್ತಾಗಬೇಕು. ಅಲ್ಲಿ ತುಂಬ ಜನ ಇರ್ತಾರೆ. ಈಗ ರೆಗ್ಯುಲರ್ ಹೋಗಿದ್ರೆ ಅವ್ರಿಗೆ ಗೊತ್ತಿರ್ತದೆ ಇವ್ರ ಹತ್ರ ಮಾಡಲ್ಲ ಅಂತ. ಸೊ ಹಂಗಾಗಿ ನನ್ನೇನು ಇವತ್ತು ಕೇಳಿಲ್ಲ. ಸ್ಟಾರ್ಟಿಂಗಲ್ಲಿ ಯಾವಾಗ 1-2 ಸಲ ಕೇಳಿದ್ರೆ ಅಷ್ಟೇ. ಇವಾಗೇನು ಕೇಳಲ್ಲ. ಹೋಗ್ತೀನಿ, ಪೇಮೆಂಟ್ ಮಾಡ್ತೀನಿ, ಗಾಡಿ ನಂಬರ್ ಹೇಳ್ತೀನಿ, ಬಂದಿದ್ರೆ ಎತ್ಕೊಂಬರ್ತೀನಿ ಅಷ್ಟೇ. ಸೊ ಗಾಡಿ ಬಂದಿದ ತಕ್ಷಣ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಈಗ ನನಗೆ ಗೊತ್ತಾಗುತ್ತದೆ ಯಾವಾಗ ಬರುತ್ತೆ ಅಂತ 90% ಗೊತ್ತಾಗ್ಬಿಡ್ತದೆ. ಇವಾಗ ಸ್ವಲ್ಪ ಫ್ಯೂಯಲ್ ಪ್ರಾಬ್ಲಮ್ ಇರೋದ್ರಿಂದ, ಸೊ ಅಲ್ಲಿ ಸ್ವಲ್ಪ ಡಿಲೇ ಆಗ್ತಿರೋದ್ರಿಂದ ನೋ ಪ್ರಾಬ್ಲಮ್. ಕೇಳೋದೇ ಬಿಟ್ಬಿಟ್ಟಿದ್ದೀನಿ ಇವಾಗ. ಮೊದಲು ತುಂಬ ಆತ್ರ ಇರ್ತಿತ್ತು, ಯಾವಾಗ ಬರ್ತದೆ ಅಂತ. ಈಗ ಆ ಥರ ಎಲ್ಲ ಏನಿಲ್ಲ, ಬರ್ತದೆ ಬಿಡು, ಹಾಕಿದ್ದೀವಲ್ಲ ಸೇಫಾಗಿ ಬರುತ್ತೆ ಅಂತ. ಎಷ್ಟು ನಾನು ಇವನ ಹತ್ರನೇ ಸುಮಾರು ಒಂದು 4-5 ಜನ ಇದ್ದಾರೆ ನನಗೆ ಟ್ರಾನ್ಸ್ಪೋರ್ಟೇಷನ್ ಮಾಡೋದು. ಇವನು ಸ್ವಲ್ಪ ರೆಗ್ಯುಲರಾಗಿ ಮಾಡಿಸ್ತೀನಿ ಅವನ ಕೈಲಿ. ಅವನು ಮುಖೇಶ್ ಅಂತ ಅವನ ಹೆಸರು. ಒಂದೆಲ್ಲ ನಂಬರೆಲ್ಲ ಬೇಡ ಬಿಡಿ ಪಾಪ, ಅವ್ನಿಗೆ ಯಾಕೆ ಪ್ರಮೋಟ್ ಮಾಡಲಿ. ನೋಡಿ ಪಾಪ ನಂಗೆ ಅಷ್ಟು ಚೆನ್ನಾಗಿ ಸರ್ವಿಸ್ ಕೊಡ್ತಾನೆ, ಆದರೂ ಪ್ರಮೋಟ್ ಮಾಡಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಹೋಲಿ ಬಿಡಿ.
ಆಮೇಲೆ ಅವ್ನಿಗೆ ಬಿಟ್ಟರೆ ಮುಗ್ದೋಯ್ತು. ಅವನೇ ಪಿಕ್ ಮಾಡಿದ್ರೆ ನಮಗೇನಿಲ್ಲ, ಎಲ್ಲ ನೋಡ್ಕೊಂಡ್ಬಿಡ್ತಾನೆ. ಎಷ್ಟೋ ಸಲ ನನ್ನ ಲಾಸ್ಟ್ ಮೂಮೆಂಟಲ್ಲಿ ಈ RTGS ಮಾಡಬೇಕಾದ್ರೆ ಒಂದು 50,000 1 ಲಕ್ಷ ಹೋಗೋದಿಲ್ಲ, ಅದೆಲ್ಲ ಅವನೇ ಕೊಟ್ಟಿದ್ದಾನೆ. ಅದೆಲ್ಲ ಮಾಡಿದ್ದೀನಿ, ಹೆಲ್ಪ್ ಮಾಡಿದ್ದೀನಿ. ಅದಕ್ಕೋಸ್ಕರ ಪಾಪ ಅವ್ನಿಗೆ ಒಂದು ಸ್ವಲ್ಪ 1,000 2,000 ಜಾಸ್ತಿ ತೊಗೊಂಡ್ರು ಕೂಡ ಅವ್ನಿಗೆ ಹೇಳೋದು. ಅವ್ನು ಆ್ಯಕ್ಚುಲಿ ಬೇರೆಯವ್ರಿಗೆ ಸ್ವಲ್ಪ ಜಾಸ್ತಿ ತೊಗೋತಾನೆ ಒಂದೊಂದ್ಸಲ, ಈ ದೊಡ್ಡ ಗಾಡಿಗಳು ಜಾಸ್ತಿ ತೊಗೊಂಡ್ಬಿಡ್ತಾನೆ. ಆವಾಗ ನಾವೇ ಬಿಟ್ಬಿಡ್ತೀವಿ. ಎಷ್ಟೊಂದು ಸಲ ನಮಗೆ ಕಾಸಿಲ್ದಾಗೆಲ್ಲ ಕೊಡ್ತಾನೆ, ಆಮೇಲೆ ಜಂಪ್ ಸ್ಟಾರ್ಟ್ ಮಾಡಿಸೋನೆ, ಪಂಚಲ್ದಾಗೆಲ್ಲ ಪಂಚರ್ ಕಾಸು ಕೊಟ್ಟ. ನಾನು ಹೋಗೋದು 2-3 ಸಲ ಲೇಟ್ ಆದ್ರೂ ಕೂಡ ಎಷ್ಟೋ ಸಲ ಲೇಟ್ ಆಗಿಬಿಟ್ಟಿದ್ದೆ. ಈಗ ಸೋಮವಾರ ಬಂದಿರುತ್ತೆ ನಂಗೆ ಗೊತ್ತಿರುತ್ತೆ, ಬಟ್ ನಾನು ಬೇರೆ ಯಾವುದೋ ಡೆಲಿವರಿಲೋ ಅಥವಾ ಬೇರೆ ಯಾವುದೋ ಕೆಲಸದಲ್ಲಿ ಬ್ಯುಸಿ ಇರೋದ್ರೆ ನಾನು ಹೋಗೋಕ್ಕಾಗಲಿಲ್ಲ ಅಂದ್ರೂ ಕೂಡ ಒಂದು ದಿವಸದ 2 ದಿವಸಕ್ಕೆ ಅವ್ನು ಪಾರ್ಕಿಂಗ್ ಫೀಸ್ ಎಲ್ಲ ತೊಗೊಳ್ಳಲ್ಲ. ಸೊ ಈ ಥರದ್ದೆಲ್ಲ ನನಗೆ ಕೆಲವು ಸಲ ಕನ್ವೀನಿಯೆಂಟ್ ಮಾಡ್ಕೊಳ್ತಾನೆ. ಸೊ ಅದಕ್ಕೆ ನಾವು ಅವ್ನು ಅದ್ರಲ್ಲಿ ಮಾಡಿಕೊಟ್ರೆ ನಾವು ಇದರಲ್ಲೂ ಕೆಲವು ಸಲ ಬಿಟ್ಬಿಡ್ಬೇಕಾಗುತ್ತೆ. ಬಟ್ ಸೇಫಾಗಿ ತೊಗೊಂಬಂದು ಕೊಡ್ತಾನೆ. ಅವನ ಹತ್ರ ನಂಗೆ ಇದ್ರಿಗೆ ಯಾವತ್ತೂ ಡ್ಯಾಮೇಜಸ್ ಆಗಿಲ್ಲ. ಟ್ರಾಫಿಕ್ ಫೈನು ಈ ಥರ ಸಣ್ಣ ಪುಟ್ಟದಾಗಿದೆ ಅಷ್ಟೇ ವಿನಃ ಬೇರೆ ಏನೂ ನಮಗೆ ಸಮಸ್ಯೆ ಆಗಿಲ್ಲ. ಸೊ ಗಾಡಿ ಬಂದ ತಕ್ಷಣ ನಾನು ಟ್ರಯಲ್ ಮಾಡ್ತೀನಿ. ಟ್ರಯಲ್ ಮಾಡಿದ ತಕ್ಷಣ ಕಸ್ಟಮರ್ಗೆ ಫೋನ್ ಮಾಡಿ ಹೇಳ್ತೀನಿ, ಹಿಂಗೆ ಈ ಗಾಡಿಗೆ ಜನರಲ್ ಸರ್ವಿಸ್ ರಿಕ್ವೈರ್ಡ್ ಇದೆ, ಮಾಡಿಸಿ. ಯಾಕಂದರೆ 1 ವಾರ 10 ದಿವಸ ನಿಂತಿರ್ತದೆ ಗಾಡಿಗಳು, ಮತ್ತು ಅಲ್ಲಿ ಕರೆಕ್ಟಾಗಿರ್ಬೋದು, ಅದು ಲೂಬ್ರಿಕೇಟ್ ಆಗಿ ಅದು ಆಯಿಲೆಲ್ಲ ಸರ್ಕ್ಯುಲೇಷನ್ ಆದಾಗ ಅದು ಆ್ಯಕ್ಚುಲಿ ಗೊತ್ತಾಗೋದು. ನಮ್ಮ ಹೀಟ್ ಕಂಡೀಷನ್, ನಮ್ಮ ಕಂಡೀಷನ್ಗೂ ಆ ಕಂಡೀಷನ್ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಅದ್ರಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಜನರಲ್ ಸರ್ವಿಸ್ ಮಾಡಿಸಿದ್ರೆ, ಆಯಿಲ್ ಸರ್ವಿಸ್ ಮಾಡಿಸಿದ್ರೆ ಒಳ್ಳೇದು ಅಂತ ಹೇಳ್ತೀನಿ. ಮೆಜಾರಿಟಿ ನೀವೇ ಮಾಡಿಸ್ಕೊಟ್ಬಿಡಿ ಅಂತಾರೆ. ಯಾಕಂದರೆ ಅವ್ರು ತಂದು ಮತ್ತೆ ಸರ್ವಿಸ್ ಬಿಡೋಕ್ಕೆ ಯಾರಿಗೂ ಇಷ್ಟ ಆಗೋಲ್ಲ. ಇಟ್ಸ್ ಅ ಕಾಮನ್ ಸೈಕಾಲಜಿ. ಒಂದು ಸಲ ಗಾಡಿ ರಿಸೀವ್ ಮಾಡಿದ್ಮೇಲೆ ಅದು ಓಡಿಸ್ಬೇಕು ವಿನಃ ಮತ್ತೆ ತೊಗೊಂಡು ಸರ್ವಿಸ್ ಸ್ಟೇಷನ್ಗೆ ಹಾಕೋದಕ್ಕೆ ಯಾರೂ ಇಷ್ಟಪಡಲ್ಲ. ವಾಷಿಂಗ್ ಒಂದು ಮಾಡ್ಕೋಬೋದು ಅಷ್ಟೇ, ಬಟ್ ವಾಷಿಂಗ್ ಏನು ಮ್ಯಾಟ್ರ್ ಆಗಲ್ಲ, ಅದೊಂದು ಅರ್ಧ ಅವರ್ 1 ಅವರ್ ಕೆಲಸ ಅಷ್ಟೇ. ಬಟ್ ಸರ್ವಿಸ್ ಎಲ್ಲ ಮಾಡಿಸ್ಕೊಂಡು ಕೂತ್ಕೊಳ್ಳೋಕೆ ಯಾರಿಗೂ ಟೈಮ್ ಇರಲ್ಲ. ಸೊ ಹಂಗಾಗಿ ಅವ್ರು ಹಂಗೆ ಹೇಳ್ಬಿಡ್ತಾರೆ, ನಾನೆಲ್ಲ ಮಾಡಿಸ್ಕೊಟ್ಬಿಡ್ತೀನಿ. ಬೆಂಗಳೂರದಾದರೆ 90% ಜನಕ್ಕೆ ನಾನು ನನ್ನ ಲೊಕೇಶನ್ನೇ ಕೊಟ್ಬಿಡ್ತೀನಿ. ನಾಗರಬಾವಿಗೆ ಬರ್ತಾರೆ, ಇಲ್ಲೇ ಅವ್ರಿಗೆ ಹ್ಯಾಂಡೆಡ್ ಓವರ್ ಮಾಡಿಬಿಡ್ತೀನಿ. ವಾಷಿಂಗ್ ಗಿಶಿಂಗ್ ಎಲ್ಲ ಮಾಡಿಸಿ ನೀಟಾಗೆಲ್ಲ ಸರ್ವಿಸ್ ಎಲ್ಲ ಮಾಡಿಸಿ ಎಲ್ಲ ಕೊಟ್ಬಿಡ್ತೀನಿ. ಬೆಂಗಳೂರಲ್ಲದೆ ಹೊರಗಡೆ ಇರೋರಿಗೆ ಮೊದಲೇ ಕೇಳ್ಕೊಂಡಿರ್ತೀನಿ, ನಿಮಗೆ ಎಲ್ಲಿಗೆ ಡೆಲಿವರಿ ಬೇಕು, ಬೆಂಗಳೂರು ಬಂದು ನೀವೇ ಪಿಕ್ ಮಾಡ್ತೀರಾ ಅಥವಾ ನಿಮಗೆ ನಿಮ್ಮ ಏರಿಯಾಗೆ ಡೆಲಿವರಿ ಕೊಡಬೇಕು ಅಂತ ಕೇಳ್ಕೊಂಬಿಡ್ತೀನಿ. ನಾವು 4-5 ಜನ ಡ್ರೈವರ್ಗಳು ಇದ್ದಾರೆ. ಸೊ ಪಾರ್ಟ್ ಮಾಡ್ಕೊಂಬಿಡ್ತೀವಿ. ಕೆಲವೊಂದು ಜಾಗಕ್ಕೆ ನಾನು ಹೋಗ್ತೀನಿ, ಕೆಲವೊಂದು ಜಾಗಕ್ಕೆ ಅವ್ರು ಹೋಗ್ತಾರೆ. ನಾನು ಮೆಜಾರಿಟಿ ಅವಾಯ್ಡ್ ಮಾಡಿದ್ದೀನಿ, ಇವಾಗ ಹೋಗೋದು ಕಮ್ಮಿ ಮಾಡಿದ್ದೀನಿ. ಮೊದಲು ನಾನೇ ಹೋಗ್ತಾಯಿದ್ದೆ, ಜಾಸ್ತಿ ಡೆಲಿವರ್ಡ್ ಮಾಡೋಕ್ಕೆಲ್ಲ ನಾನೇ ಹೋಗ್ತಿದ್ದೆ. ಲಾಸ್ಟ್ 1 ಮಂತಿನ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ, ಯಾಕಂದ್ರೆ ನಮ್ಮದು ಬೇರೆ ಬೇರೆ ಕೆಲಸ ನಾನು ಹೋಗೋಲ್ಲ. ಬಟ್ ಯಾರನ್ನ ವಹಿಸ್ಬಿಡ್ತೀನಿ, ಇಲ್ಲ ಅವ್ರಿಗೆ ಬಂದು ತೊಗೊಳೋದಕ್ಕೆ ಹೇಳಿಬಿಡ್ತೀನಿ. ಸೊ 2 ರೀತಿ ಡೆಲಿವರಿ ಇರುತ್ತೆ. ಒಂದು ಬೆಂಗಳೂರಿಂದ ನಿಮ್ಮ ಏರಿಯಾಗೆ ಇರ್ತದೆ. ಓಕೆನಾ? ನಿಮ್ದು ಏನಾದರೂ ಅದರ್ ಸ್ಟೇಟ್ ಇತ್ತು ಅಂದರೆ ನಿಮಗೆ ಹೈದ್ರಾಬಾದ್ ಇತ್ತು, ಇಲ್ಲ ಚೆನ್ನೈ ಇತ್ತು, ಕೊಚ್ಚಿ ಇತ್ತು ಅಂದರೆ ಡೈರೆಕ್ಟ್ ಅಲ್ಲಿಗೆ ಕಳ್ಸ್ಕೊಂಡು ಕೊಟ್ಬಿಡ್ತೀನಿ. ನೀವು ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಬೋದು. ಇದಿಷ್ಟು. ಸೊ ಕಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಫಸ್ಟು ಎಲ್ಲ ಸರ್ವಿಸ್ ಎಲ್ಲ ಮಾಡಿಸಿ ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡೋಂಥ ಟೈಮಲ್ಲಿ ಆ ಗಾಡಿಗೆ ಸಂಬಂಧಪಟ್ಟಿದ್ದು ಸಾಫ್ಟ್ ಕಾಪಿ ಎಲ್ಲ ಆಲ್ರೆಡಿ ಕಳಿಸ್ಬಿಟ್ಟಿರ್ತೀನಿ. ಇನ್ಶೂರೆನ್ಸು, RC, PUC ಇದೆ, PUC ಸರ್ವಿಸ್ ಹಿಸ್ಟ್ರಿ, ಆಮೇಲೆ ಗಾಡಿದು ಇನ್ನೊಂದು ಕೀ ಇದೆಲ್ಲ ಕೂಡ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀವಿ. ಹ್ಯಾಂಡ್ ಓವರ್ ಮಾಡಿ ಇವಾಗ ಸ್ವಲ್ಪ NOC, ಸ್ವಲ್ಪ ಈ RTO ವಾಹನ 4.0 ಅಪ್ಗ್ರೇಡೇಷನ್ ಇದು ಏನೇನೋ ಇದೆ. ನಮ್ಮ ಕರ್ನಾಟಕದಲ್ಲೂ ಸ್ವಲ್ಪ RTO ಸ್ವಲ್ಪ ಸ್ಲೋ ಇದೆ, ಸರ್ವರ್ ಇಶ್ಯೂಸ್ ಇದೆ, ಸೆನ್ಸರ್ಸ್ ಇದು ಏನೇನೋ ಇದೆ, ವರ್ಕರ್ಸ್ಗಳಿಲ್ಲದೇನೋ ಆಗಿದೆ ಬಿಡಿ. ಹಾಗಾಗಿ ಸ್ವಲ್ಪ ಡಿಲೇಡ್ ಆಗ್ತಿದೆ. ಸೊ NOC ಬರೋಕ್ಕೆ ಸ್ವಲ್ಪ ಟೈಮ್, ಮೊದಲೆಲ್ಲ 3 ವಾರ 4 ವಾರಕ್ಕೆ ಬರೋದು, ಇವಾಗ ಒಂದು 6-7 ವಾರಕ್ಕೆ ಹೋಗ್ತಾಯಿದೆ. ನೋ ಪ್ರಾಬ್ಲಮ್, ಹೇಳ್ಬಿಟ್ಟು ಕೊಟ್ಬಿಡ್ತೀವಿ. NOC ಬಂದ ತಕ್ಷಣ NOCನ ಅವ್ರಿಗೆ ಕೊರಿಯರೋ ಅಥವಾ ಪಿಕ್ ಮಾಡ್ತಿದ್ರೆ ಪಿಕ್ಕೋ ಅಥವಾ ಪೋರ್ಟರ್ ಮಾಡ್ತಿದ್ರೆ ಪೋರ್ಟರ್ ಮಾಡಿ ತೊಗೊಂಡು ಹೋಗ್ತಾರೆ. ದಟ್ಸ್ ಆಲ್, ಅಷ್ಟೇ. NOC ಬಂದಿದ ತಕ್ಷಣ ಇನ್ ಕೇಸ್ ಅವ್ರೇನಾದರೂ ನೀವೇ ಮಾಡಿಕೊಡಿ ಕರ್ನಾಟಕ ನಂಬರು ಅಂತ ಹೇಳಿದ್ರೆ ಮಾಡಿಕೊಡ್ತೀವಿ. ಬಟ್ ನಾನಂತೂ ಕರ್ನಾಟಕದ ನಂಬರ್ ನೀವು ಯಾವುದೋ ಚಿತ್ರದುರ್ಗದ ಕೇಳಿದ್ರೆ ನಾನು ಮಾಡ್ಕೊಂಡು ಕೊಡೋಕ್ಕಾಗಲ್ಲ. ಅಲ್ಲಿಗೆ NOC ತೆಗೆದುಕೊಡ್ತೀನಿ, ನೀವೇ ಮಾಡ್ಕೋಬೇಕು. ನೀವು ಬೆಂಗಳೂರು ನಂಬರ್ ಬೇಕಂದ್ರೆ ನಾನು ಮಾಡ್ಕೊಡ್ಬೋದು. ಯಾಕಂದ್ರೆ ನಾನು ಇಲ್ಲಿರ್ತೀನಿ, ಇಲ್ಲಿ ನನಗೆ ಲಿಂಕ್ಸ್ ಈಸಿ ಇದೆ, ನಾನೇ ಹೋಗ್ಬೇಕಂತಿಲ್ಲ RTOಗೆ. ಬೇರೆ ಯಾರನ್ನ ಕಳಿಸಿದ್ರು ಬೆಳಗ್ಗೆ ಕಳಿಸಿದ್ರೆ ಮಧ್ಯಾಹ್ನಕ್ಕೆಲ್ಲ ಕೆಲಸ ಮುಗ್ದೋಗುತ್ತೆ. ಈಸಿ ಟು ಆ್ಯಕ್ಸಸ್ ನನಗೆ ಇಲ್ಲಿ. ಬಟ್ ನಾನು ಯಾವುದೋ ಹಾವೇರಿಗೆ ಬಂದು ಅಥವಾ ಬೀದರ್ಗೆ ಬಂದು ನಾನು ಮಾಡ್ಕೊಡೋಕ್ಕಾಗಲ್ಲ. ಯಾಕಂದ್ರೆ ಅದು ಗಾಡಿನ ಇನ್ಸ್ಪೆಕ್ಟ್ ಮಾಡೋಕ್ಕೆ RTO ಹೋಗಬೇಕು. ಸೊ ಇದಿಷ್ಟು ಪ್ರೊಸೀಜರ್. ಸೊ ಈಗ ಬೆಂಗಳೂರು ಕಂಡೀಷನ್ ನಾನು ಹೇಳ್ತೀನಿ. ಬೆಂಗಳೂರು RTOದಲ್ಲಿ ಇವತ್ತು ಇನ್ಸ್ಪೆಕ್ಟ್ ಮಾಡಿ DD ಅದು ಏನು ಬೇಕೆಲ್ಲ ಫೀಸೆಲ್ಲ ಕಟ್ಟ ಮೇಲೆ ಮೆಜಾರಿಟಿ 90% ನೆಕ್ಸ್ಟ್ ಡೇಗೆ ನಂಬರ್ ಬಂದುಬಿಡುತ್ತೆ, ಗಾಡಿ ನಂಬರ್ ಬಂದುಬಿಡುತ್ತೆ. ಗಾಡಿ ನಂಬರ್ ಬಂದ ತಕ್ಷಣ INDಗೋ HSRPಗೋ ಅವ್ರು ಅಪ್ಲೈ ಮಾಡ್ಕೋಬೋದು. ಅಥವಾ ಡೈರೆಕ್ಟ್ ಇವಾಗೇನು HSRP ಅಲ್ಲ, ಪ್ರಿಂಟಿಂಗ್ ಇದರಲ್ಲೇ ಏನಾದರೂ ಸ್ಟಿಕ್ಕರ್ ಪ್ರಿಂಟಿಂಗಲ್ಲೇ ಹಾಕೊಂಡು ಕೊಡ್ತಾರೆ. ನಾನು ಮೊನ್ನೆ ಹಂಗೆ ನನ್ನ ಗಾಡಿಗೆ ಹಂಗೆ ಹಾಕ್ಸಿದ್ದು. ಎಷ್ಟು ದಿವಸ ಆಯಿತು, 6 ತಿಂಗಳಾಯಿತು NOC ಬಂದು. ನಿನ್ನೆ ಎಲ್ಲ ಒಂದು 3 ಡೇಸ್ ಬ್ಯಾಕು ಕರ್ನಾಟಕ ನಂಬರ್ ಹಾಕ್ಸಿದ್ದು. ನಂಗೆ ಆ ನಂಬರ್ ತೆಗ್ಸೋಕ್ಕೆ ಬೇಜಾರಾಗೋಯ್ತು. ಒಳ್ಳೆ ನಂಬರ್ 2000 ನಂಬರ್ ಹೋಯ್ತು, ಅದು ಮಾತ್ರ ಸಿಗೋಲ್ಲ. ಇದು ನಂಬರ್ ಚೆನ್ನಾಗಿದೆ, ಸಿಕ್ಕೈತೆ. 8682 ಇದೆ. ನನಗೆ ನಂಬರ್ ಮ್ಯಾಟ್ರ್ ಆಗೋಲ್ಲ, ನನಗೆ KA01 ಇದ್ದರೆ ಸಾಕು ಅಷ್ಟೇ. ಇನ್ಯಾವ ನಂಬರನ್ನ ಬರಲಿ, ಬಟ್ ಚೆನ್ನಾಗಿರೋದೇ ಬಂದೈತೆ, ಓಕೆ, ಹಂಗೆ ಮ್ಯಾಟ್ರ್ ಆಗೋಲ್ಲ. ಕೆಲವ್ರಿಗೆ ಮ್ಯಾಟ್ರ್ ಆಗುತ್ತೆ ಅದು. ನಂಬರ್ಗಳು ಲಕ್ಷಾಂತರ ರೂಪಾಯಿ ಕೊಟ್ಟು ತೊಗೊಳೋರು ಇದ್ದಾರೆ, DD ಕಟ್ಟಿ ಮಾಡಿಸಿದ್ವಿ. ಸೊ ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ. ಬಟ್ ನನ್ನ ಪ್ರಕಾರ NOC ಬಂದಿದ್ದ ತಕ್ಷಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಮಾಡಿಸ್ಕೊಂಡ್ರೆ ನಿಮಗೆ ಎಕ್ಸ್ಟ್ರಾ ಪೆನಾಲ್ಟಿ ಬರೋದು, ಎಕ್ಸ್ಟ್ರಾ ಫೀಸ್ ಕಟ್ಟೋದು ನಿಮಗೆ ಸೇವ್ ಆಗುತ್ತೆ. ದಟ್ಸ್ ಆಲ್, ಅಷ್ಟೇ, ಇನ್ನೇನಿಲ್ಲ. ಮತ್ತು ಸರ್ವಿಸ್ ಬಗ್ಗೆ ಹೇಳಬೇಕು ನನ್ನ ಮಾತು.
ನೀವು ಅಲ್ಲಿಂದ ತಂದಿದ ತಕ್ಷಣ ಗಾಡಿನ ಅವರು ತೊಗೊಳ್ಬೇಕಾದ್ರೆ ಅವ್ರು ಲಕ್ಷ ಹೇಳಿರಲಿ, ನೆನ್ನೆ ಜನರಲ್ ಸರ್ವಿಸ್ ಮಾಡಿಸ್ದೆ, ನೆನ್ನೆ ನಾನು ಇದಕ್ಕೆ ಆಯಿಲ್ ಹಾಕಿಸ್ದೆ, ನೆನ್ನೆ ಇದಕ್ಕೆ ಸ್ಟೇರಿಂಗ್ ಆಯಿಲ್ ಹಾಕಿಸ್ದೆ, ಎ ಸಿ ಕಂಪ್ರೆಸರ್ ನೆನ್ನೆ ಎ ಸಿ ಫಿಲ್ ಮಾಡಿಸ್ದೆ, ಫಿಲ್ಟ್ರುಗಳು ಚೇಂಜ್ ಮಾಡಿಸ್ದೆ, ಹಿಂಗೆ ಲಕ್ಷ ಡೈಲಾಗ್ಗಳು ಹೊರಡೋದ್ರು ನೀವು ನಂಬಬೇಡಿ. ಸ್ಪೆಷಲಿ ಡೀಸೆಲ್ ವೆಹಿಕಲಲ್ಲಿ ಅದ್ರಲ್ಲಿ ಗೊತ್ತೇ ಆಗೋಲ್ಲ, ಆಯಿಲ್ ಹಾಕಿರೋದೇ ಗೊತ್ತಾಗಲ್ಲ. ಯಾಕಂದರೆ ಅದು 1 ಕಿಲೋಮೀಟ್ರಿಗೆಲ್ಲ ಮಿಕ್ಸಪ್ ಆಗಿಬಿಡ್ತದೆ. ಸೊ ಹಂಗಾಗಿ ನೀವು ಅಲ್ಲಿ ತಂದ ತಕ್ಷಣ ಅದು ನಿಮ್ಮ ಗಾಡಿ, ನಿಮ್ಮ ಹತ್ರ ಇನ್ನೂ ಕೂಡ ಅದು ಇರುತ್ತೆ. ಸರಿ, ನೀವು ಎಲ್ಲಿವರೆಗೂ ಇಟ್ಕೊಂಡ್ರೆ ಅಲ್ಲಿವರೆಗೂ ಇರುತ್ತೆ. ಹಂಗಿದ್ಮೇಲೆ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ನೀವು ಜನರಲ್ ಸರ್ವಿಸ್, ಸ್ಪೆಷಲಿ ಆಯಿಲ್ ಸರ್ವಿಸ್ ಮಾಡಿಸಲೇಬೇಕು. ನೀವು ಮಾಡಿಸ್ದೆ ಓಡಿಸ್ತಾ ಇದ್ದರೆ ಅದರ ರಿಯಾಲಿಟಿ ನಿಮ್ಗೆ ಗೊತ್ತಿರಲ್ಲ. ಅದು ಯಾವಾಗ ಸರ್ವಿಸ್ ಆಗಿ ಅವ್ನು ಹೇಳ್ತಾನೆ, ಲಕ್ಷ ಹೇಳ್ತಾನೆ, ನೆನ್ನೆ ಮಾಡಿಸಿದ್ದು ಅಂತ. ನೀವು ನಂಬಬೇಡಿ. ನೀವು ಹೊಸ್ದಾಗಿ ಮಾಡಿಸೋದೇ ಬೆಟರ್ ಆಪ್ಷನ್. ನನಗೂ ಇದು ಇನ್ಶಿಯಲಿ ಗೊತ್ತೇ ಇರಲಿಲ್ಲ. ನಾನು ಒಂದು ಗಾಡಿ ತಂದಿದ್ದೆ, ಎಕ್ಸ್ ಯು ವಿ ಅನಿಸುತ್ತೆ, ನಂದೇನೆ. ಈಗಲ್ಲ, 2022ನಲ್ಲಿ ಅನಿಸುತ್ತೆ, 2022 ಸೆಕೆಂಡ್ ಲಾಕ್ಡೌನ್ ಎಂಡಿಂಗ್ ಟೈಮ್ ಅನ್ಸುತ್ತೆ. ಅದು ಅವಾಗ ತಂದಿದ್ದೆ W8. ಅದು W8 ಒಂದು ಸ್ವಲ್ಪ ವರ್ಷ ಇಟ್ಕೊಂಡಿದ್ದೆ. ಅದು 1 ವರ್ಷ ಏನೋ ಓಡಿಸಿದ್ದೆ. W8ಅಲ್ಲಿ ಗಾಡಿ ಅಲ್ಲೇ ನಾನು ಟೆಸ್ಟ್ ಡ್ರೈವ್ ಮಾಡಿದ್ದು, ಅಲ್ಲೇ ಚೆನ್ನಾಗಿತ್ತು ನನಗೆ. ಅದನ್ನ ಆ್ಯಕ್ಚುಲಿ ಓಡಿಸ್ಕೊಂಬಂದಿದ್ದು ಗಾಡಿ. ಅವನು ಸರ್ವಿಸ್ ಎಲ್ಲ ಆಗಿದೆ, ಅದೇ ಆಗಿದೆ ಅಂದ್ಕೊಂಡು ನಾನು ಓಡಿಸ್ಕೊಂಡೇ ಬಂದೆ. ಅದು ಆ್ಯಕ್ಚುಲಿ ಅದು ಕರೆಕ್ಟಾಗಿತ್ತು, ಅಲ್ಲೇ ನನಗೇನು ಕೆಟ್ಟದೇನೋ ಆಗಿರಲಿಲ್ಲ. ಓಡಿಸ್ಕೊಂಡೇ ಬಂದು ಇಲ್ಲಿ ಬಿಟ್ಟಿದ್ದು. ಅವ್ನು ಹೇಳ್ದೆ, ಇದು ಸರ್ವಿಸ್ ಆಗಿ ಆಯಿಲ್ ಚೇಂಜ್ ಮಾಡಿಸಿ 2,000 ಅಷ್ಟೇ ಓಡಿಸಿರೋದಂತ. 2 + 2 = 4,500, 5 ಅನ್ಕೋ, 5,000 ಹೋಗಿದೆ. ಇನ್ನೂ ಒಂದು 5,000 ಓಡಿಸ್ಬೋದು ಅಂತ ಅಂದ್ಕೊಂಡು ಆ ಲೆಕ್ಕಾಚಾರದಲ್ಲಿ ನಾನು ಕಿಲೋಮೀಟ್ರನ್ನ ಸೆಟ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು 5 ಅಂದರೆ ಇನ್ನು 4ಕ್ಕೆ ಚೆಕ್ ಮಾಡಿಸೋಣ ಅಂತ ಹಂಗೆ ಇಟ್ಕೊಂಡಿದ್ದೆ. ಅದು ನೋಡಿದ್ರೆ 1,000 ಓಡಿದ್ದು. ಆಮೇಲೆ ನೋಡ್ತೀನಿ ಏನೋ ಸ್ವಲ್ಪ ಅನ್ಕಂಫರ್ಟಬಲ್ ಆಯಿತು ಗಾಡಿ. ಚೆಕ್ ಮಾಡಿಸ್ತೀನಿ, ಆಯಿಲೆಲ್ಲ ಚೆನ್ನಾಗಿಲ್ಲ, ಏನೋ ಅದಾಗ್ಬಿಟ್ಟಿತ್ತು. ಅದು ಬೇಡ, ಚೇಂಜ್ ಮಾಡಿ ಅಂತ ಹೇಳಿದ್ದು. ಹಂಗೆ ಅವಾಗೇ ಅನಿಸಿದ್ದು, ನಂಬಬಾರ್ದು ಅಂತ ಅನಿಸಿದ್ದು. ಬಟ್ ಅವ್ನು ಹೇಳಿ ಸತ್ಯನೂ ಇರಬಹುದು, ಗೊತ್ತಿಲ್ಲ, ಸುಳ್ಳು ಇರಬಹುದು, ಗೊತ್ತಿಲ್ಲ. ಅದನ್ನು ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗೋಕ್ಕಿಂತ ಎಲ್ಲೋ ಹೋಗೋದು ದುಡ್ಡು. ಒಂದು ಆಯಿಲ್ ಸರ್ವಿಸ್ ಒಂದು ಮಾಡಿಸ್ಬಿಟ್ರೆ ನನ್ನ ಗಂಟೇನು ಹೋಗುತ್ತೆ. ನನ್ನ ಹತ್ರ ತಾನೇ ಇರೋ ಗಾಡಿ ಆಯಿಲ್ ಸರ್ವಿಸ್ ಮಾಡಿಸಿದ್ರೆ ಆ ಕಿಲೋಮೀಟ್ರ್ ನನಗೆ ನೆನಪಿರುತ್ತೆ. ಬರೆದಿಟ್ಕೊಂಬಿಟ್ರೆ ಮುಗಿದು. ಇಲ್ಲ ಸ್ಟಿಕ್ಕರ್ ಅಂಟಿಸ್ತಾರೆ, ಕೆಲವು ಕಡೆ ಅವರೇ ಸ್ಟಿಕ್ಕರ್ ಅಂಟಿಸ್ತಾರೆ. ಅಂಟಿಸ್ಬಿಟ್ರೆ ಅಲ್ಲಿಂದ ಆರಾಮಾಗಿ ಒಂದು 9,000 ಕಿಲೋಮೀಟ್ರ್ವರೆಗೂ ಚೆಕ್ ಮಾಡಿಸ್ಬೋದು. 9,000ಕ್ಕೆ ಒಂದು ಚೆಕ್ ಮಾಡಿಸ್ಬಿಟ್ರೆ 10,000 ಆರಾಮಾಗಿ ಓಡಿಸ್ಕೊಂಬಿಡ್ಬೋದು. ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು. ಸೊ ಇದಿಷ್ಟು ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಅಲ್ಲಿ ಗಾಡಿ ಪಿಕ್ ಆದಾಗಿಂದ ಇಲ್ಲಿಗೆ ಬರೋವರೆಗೂ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಅಲ್ಲಿ ಗಾಡಿ ಎಲ್ಲೆಲ್ಲಿದ್ದರೆ ಪಿಕ್ ಮಾಡಿಸ್ತೀನಿ ಅಂತ ಹೇಳಿಲ್ಲಲ್ಲ. ದೆಹಲಿ, UP, HR, ಆಮೇಲೆ UK, ಉತ್ತರಾಖಂಡ, ಪಂಜಾಬ್. ಸೊ ಈ ಲಿಮಿಟ್ಸ್ನಲ್ಲಿ ನೀವು ಎಲ್ಲೇ ಗಾಡಿ ನೀವು ನೋಡಿದ್ರು ಅಥವಾ ನೋಡೋಕ್ಕೆ ಹೋದಾಗ ನಾನು ಸಿಕ್ಕಿದ್ರು ಕೂಡ ಅಲ್ಲಿ ನಾನು ಪಿಕಪ್ ಮಾಡಿಸ್ತೀನಿ. ಸೊ ವೆಸ್ಟ್ ಬೆಂಗಾಲ್ ಆದರೆ ಅದು ಸಪ್ರೇಟ್ ಕೌಂಟ್ರ್, ಅದು ಸಪ್ರೇಟ್, ಅಲ್ಲಿಂದೂ ಪಿಕಪ್ ಇದೆ, ಬಟ್ ಅದು ಸಪ್ರೇಟ್ ಆಗಿರ್ತದೆ. ನೋ ಪ್ರಾಬ್ಲಮ್, ತೊಂದರೆ ಇಲ್ಲ, ಅದನ್ನು ಮಾಡಿಸ್ತೀನಿ. ಸೊ ಹಿಂಗೆ ನನಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಿಸೋದ್ರಿಂದ ನನಗೇನು ಗೊತ್ತಾ, ಪೀಸ್ ಆಫ್ ಮೈಂಡ್ ಇರುತ್ತೆ. ಅದು ನನಗೆ ಈಸಿ. ಅದು ಇಲ್ಲಿಗೆ ಬಂದಾಗ ಕೂಡ ನನಗೆ ಟ್ರಯಲ್ ಏನು ಮಾಡ್ತೆ, ಅಲ್ಲಿಂದ ನೆಲಮಂಗಲದ ಬೆಂಗಳೂರು ಸಿಟಿ ಲಿಮಿಟ್ಸಲ್ಲಿ ಒಂದು ಅಲ್ಲೇ ಕಿಲೋಮೀಟರ್ಗಳು ಒಳ್ಳೆ ಅಷ್ಟು ಚೆನ್ನಾಗಿ ಓಡಿರೋ ಹೈವೇ ಬೇರೆ ಇರುತ್ತೆ ಮಧ್ಯದಲ್ಲಿ. ಅಲ್ಲಿ ಸಿಟಿ ಲಿಮಿಟ್ಸು ಬರುತ್ತೆ, ಹೈವೇ ಲಿಮಿಟ್ಸು ಬರುತ್ತೆ. ಅಲ್ಲಿ ಚೆಕ್ ಆಗಿಬಿಟ್ರೆ ಗಾಡಿ ಕಂಡೀಷನ್ ಏನೋ ಗೊತ್ತಾಗ್ಬಿಡ್ತದೆ. ಸೊ ಆರಾಮಾಗಿ ಹೊಸ ಸರ್ವಿಸ್ ಬಿಟ್ಟಿದ ತಕ್ಷಣ ಮುಗಿದೋಗುತ್ತೆ. ಗಾಡಿನ ತೊಗೊಂಡಾಗ ಹ್ಯಾಂಡ್ ಓವರ್ ಮಾಡಿಬಿಟ್ರೆ ಅವ್ರಿಗೂ ಹ್ಯಾಪಿ, ನನಗೂ ಹ್ಯಾಪಿ, ಸಮಾಧಾನ.